ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು IAS ಜ್ಞಾನಿ. ನನ್ನ ಹೆಸರು ವಿನಾಯಕ್ ಪೇಟ್ಲೆ. ಸೊ ಇವತ್ತಿನ ಕ್ಲಾಸ್ ಬಂದು ವೈ ಯು ನೀಡ್ ಟು ಸ್ಟಡಿ ಹಿಸ್ಟ್ರಿ ಅಂತ. ಹಿಸ್ಟ್ರಿ ಅಂದರೆ ಏನು, ಹಿಸ್ಟ್ರಿನ ನಾವು ಏನಕ್ಕೆ ತಿಳ್ಕೊಬೇಕು, ಹಿಸ್ಟ್ರಿಯಿಂದ ನಮಗೇನು ಉಪಯೋಗ ಇದೆ ಅಂತ. ಸೊ ಸೆಕೆಂಡ್ ಪಾರ್ಟ್ ಬಂದು ಹಿಸ್ಟ್ರಿ ಇನ್ UPSC ಪರ್ಸ್ಪೆಕ್ಟಿವ್. UPSCಲಿ ಯಾವ್ಯಾವ ಥರ ಹಿಸ್ಟ್ರಿ ಕ್ವಶನ್ಸ್ ಬರುತ್ತೆ, ಏನ್ಷಿಯಂಟ್, ಮಿಡಿವಲ್, ಮಾಡ್ರನ್, ವರ್ಲ್ಡ್ ಹಿಸ್ಟ್ರಿಲಿ ಯಾವ ಥರ ಕ್ವಶನ್ಸ್ ಬರುತ್ತೆ, ಆ್ಯಂಡ್ ಬೇಸಿಕಲಿ ವೈ UPSC ಕ್ಯಾಂಡಿಡೇಟ್ ನೀಡ್ ಟು ನೋ ಅಬೌಟ್ ಹಿಸ್ಟ್ರಿ ಅನ್ನೋದು ಇವತ್ತಿನ ಆಬ್ಜೆಕ್ಟಿವ್. ಸೊ ಟು ಸ್ಟಾರ್ಟ್ ವಿತ್ ವಾಟ್ ಈಸ್ ಹಿಸ್ಟ್ರಿ. ಸೊ ಜನರಲಾಗಿ ನಾವು ಕಾಮನ್ ಪರ್ಸನ್ನ ಹಿಸ್ಟ್ರಿ ಅಂದರೆ ಏನು ಅಂತ ಕೇಳಿದ್ರೆ ಏನು ಆನ್ಸರ್ ಬರ್ಬೋದು ಅವ್ರಿಗೆ. ಸೊ ತಕ್ಷಣ ದೇ ವಿಲ್ ಬಿ ಥಿಂಕಿಂಗ್ ಆಫ್ ವಾರ್ಸ್ ಇರ್ಬೋದು, ಫ್ರೀಡಮ್ ಸ್ಟ್ರಗಲ್ ಇರ್ಬೋದು, ಅಷ್ಟೇನ ಹಿಸ್ಟ್ರಿ ಅಂದರೆ. ಸೊ ಹಿಸ್ಟ್ರಿನ ತುಂಬ ಜನ ಓದೋಕ್ಕೆ ಹೋಗಲ್ಲ. ಇಟ್ ಈಸ್ ಬಿಕಾಸ್ ಇಸ್ವಿಗಳು ನೆನ್ಪಿಟ್ಕೋಬೇಕು. ಹಿಸ್ಟ್ರಿ ತುಂಬ ಕಷ್ಟ ಅನ್ನೋದು ತುಂಬ ಜನದ ಪರ್ಸ್ಪೆಕ್ಟಿವಲ್ಲಿ ಅವ್ರ ಒಪಿನಿಯನ್ ಆಗಿರುತ್ತೆ. ಏನಕ್ಕೆ? ಬಿಕಾಸ್ ದೇ ನೀಡ್ ಟು ರಿಮೆಂಬರ್ ಇಯರ್ಸ್, ಯಾವ್ಯಾವ ಇಸ್ವಿಲಿ ಏನೇನು ಘಟನೆಗಳು ನಡೀತು ಅಂತ ನೆನ್ಪಿಟ್ಕೋಬೇಕು. ಹೆಸ್ರುಗಳು ನೆನ್ಪಿಟ್ಕೊಬೇಕು. ಮುಗಲ್ಸ್ ಹೆಸರು ಇರ್ಬೋದು, ಮೌರ್ಯಾಸ್ ಹೆಸರು ಇರ್ಬೋದು, ಅವ್ರ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಇರ್ಬೋದು, ಯಾವ ಶಾಸನಕ್ಕೆ ಯಾವ ರಾಜ ಸಂಬಂಧಪಟ್ಟಿದ್ದಾನೆ ಅಂತಿರ್ಬೋದು. ಇದೇ ಥರ ಹಲವಾರು ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಇರೋದ್ರಿಂದ ತುಂಬ ಜನ ಹಿಸ್ಟ್ರಿನ ಡಿಫಿಕಲ್ಟ್ ಅಂದ್ಕೊತಾರೆ. ಸೊ ಇಫ್ ಯು ರಿಯಲಿ ಲವ್ ಹಿಸ್ಟ್ರಿನ ನೀವೊಂದು ಸ್ಟೋರಿ ಥರ ತಗೋಗೋದಾದರೆ ಹಿಸ್ಟ್ರಿ ಈಸ್ ಅ ವೆರಿ ಗುಡ್ ಸಬ್ಜೆಕ್ಟ್ ವಿಚ್ ವಿಲ್ ಎಂಟರ್ಟೈನ್ ಯು. ಹಿಸ್ಟ್ರಿಯಿಂದ ತುಂಬ ಕಲಿಯೋದಿದೆ, ತುಂಬ ತಿಳ್ಕೊಳ್ಳೋದಿದೆ. ಸೊ ಅದು ಏನು ಅಂತಲೇ ಇವತ್ತಿನ ಸೆಷನಲ್ಲಿ ನಾವು ನೋಡ್ಕೊಂಡು ಹೋಗ್ತೀವಿ. ಟು ಬಿಗಿನ್ ವಿತ್ ಸ್ಟಡಿ ಆಫ್ ಪಾಸ್ಟ್ ಹ್ಯೂಮನ್ ಇವೆಂಟ್ಸ್, ಸಿವಿಲೈಸೇಷನ್, ಐಡಿಯಾಸ್ ಆ್ಯಂಡ್ ಸೊಸೈಟಿ. ಸೊ ಹಿಸ್ಟ್ರಿ ಅಂದರೆ ಜನರಲಾಗಿ ಏನು? ಇಟ್ ಈಸ್ ನಥಿಂಗ್ ಬಟ್ ಹಿಂದೆ ಏನಾಗಿದೆ ಅಂತ ತಿಳ್ಕೊಳ್ಳೋದು ಅಷ್ಟೇ. ಇಟ್ ಈಸ್ ನಥಿಂಗ್ ಬಟ್ ನೋಯಿಂಗ್ ವಾಟ್ ಅವರ್ ಪಾಸ್ಟ್ ಪೀಪಲ್ ಆರ್ ಪಾಸ್ಟ್ ಈವೆಂಟ್ಸ್ ಹ್ಯಾವ್ ಅಕರ್ಡ್ ಅಂತ. ಸೊ ಹಿಸ್ಟ್ರಿ ಅನ್ನೋ ಪದನ ಹಿಸ್ಟೋರಿಯಾ ಅನ್ನೋ ಗ್ರೀಕ್ ವರ್ಡಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ. ಸೊ ಹಿಸ್ಟೋರಿಯಾ ಅಂದರೆ ಗ್ರೀಕಲ್ಲಿ ನಾಲೆಡ್ಜ್ ಅಂತ ಅರ್ಥ ಬರುತ್ತೆ. ಸೊ ಹಿಸ್ಟ್ರಿ ಬಂದರೆ ಇಟ್ ಈಸ್ ನಾಟ್ ಅಬೌಟ್ ವಾರ್ಸ್ ಆ್ಯಂಡ್ ಕಿಂಗ್ಸ್. ಬರೀ ರಾಜಮನೆತನ, ಯುದ್ಧಗಳು, ಫ್ರೀಡಮ್ ಸ್ಟ್ರಗಲ್, ರೆವಲ್ಯೂಷನರೀಸ್ ಅಷ್ಟೇ ಹಿಸ್ಟ್ರಿ ಅಲ್ಲ. ಎಕನಾಮಿಕ್ ಹಿಸ್ಟ್ರಿ ಇರುತ್ತೆ, ಗವರ್ನೆನ್ಸ್ ಹಿಸ್ಟ್ರಿ ಇರುತ್ತೆ, ಟ್ರೇಡ್ ಹಿಸ್ಟ್ರಿ ಇರುತ್ತೆ, ಕಲ್ಚರ್ ಹಿಸ್ಟ್ರಿ ಇರುತ್ತೆ. ಯಾವ ಥರ ಮನುಷ್ಯ ಹುಟ್ಟಾಗಿಂದ, ಮನುಷ್ಯ ಈ ಪ್ರಪಂಚಕ್ಕೆ ಭೂಮಿ ಮೇಲೆ ಬಂದಾಗಿಂದನೂ ಇವಾಗಿನವರೆಗೂ ಯಾವ ಥರ ಅಳವಡಿಸ್ಕೊ ಬಂದಿದ್ದಾನೆ, ಯಾವ ಥರ ವಾತಾವರಣ ಬದಲಾಗಿದೆ, ಯಾವ ಥರ ಅವ್ನ ಕಲ್ಚರ್ ಬದಲಾವಣೆ ಆಗಿದೆ, ಯಾವ್ಯಾವ ಜಿಯೋಗ್ರಫಿ ಲೊಕೇಶನ್ ಎಲ್ಲೆಲ್ಲಿ ಯಾವ್ಯಾವ ಥರ ಮನುಷ್ಯರು ಇರ್ತಾರೆ. ಸೊ ಎಲ್ಲನೂ ನೀವು ಹಿಸ್ಟ್ರಿಲಿ ಡೀಟೇಲಾಗಿ ಸ್ಟಡಿ ಮಾಡ್ಕೊಂಡು ಹೋಗ್ತೀರಾ. ಸೊ ವೈ ಸ್ಟಡಿ ಹಿಸ್ಟ್ರಿ, ವಾಟ್ ಈಸ್ ಹಿಸ್ಟ್ರಿ ಅನ್ನೋದನ್ನು ನೋಡಿದ್ವಿ. ಸೊ ವೈ ಸ್ಟಡಿ ಹಿಸ್ಟ್ರಿ, ಏನಕ್ಕೆ ಹಿಸ್ಟ್ರಿನ ಓದಬೇಕು? ಸೊ ಹಲವಾರು ಎಕ್ಸಾಂಪಲ್ಸ್ ಇದೆ, ಜಸ್ಟ್ ಶಾರ್ಟ್ ಎಕ್ಸಾಂಪಲ್ಸ್ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನ್ಯಾಚುರಲ್ ಡಿಸಾಸ್ಟರ್ಸ್, ಫಾರ್ ಸಪೋಸ್ ನಿಮಗೆ ಸುನಾಮಿ ಆಗುತ್ತೆ, ಅರ್ಥ್ಕ್ವೇಕ್ ಆಗುತ್ತೆ, ರೈಟ್, ವಾಲ್ಕೆನೋ ಎರಪ್ಷನ್ಸ್ ಆಗುತ್ತೆ. ಸೊ ಅದೆಲ್ಲ ನಿಮಗೆ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಇವಾಗ ನೀವು ಯಾವುದಾದ್ರೂ ವಾಲ್ಕೆನೋ ಲೊಕೇಶನ್, ಆ್ಯಕ್ಟಿವ್ ವಾಲ್ಕೆನೋ ಹತ್ರ ಹೋಗಿದ್ದೀರಾ ಅಂದರೆ ದೇ ವಿಲ್ ಇನ್ಫಾರ್ಮ್ ಯು ಯಾವ ಟೈಮ್ಗೆ ವಾಲ್ಕೆನೋ ಎರಪ್ಟ್ ಆಗ್ಬೋದು. ಸೊ ಈವ್ನಿಂಗ್ ಆದ ತಕ್ಷಣ ಎಷ್ಟೊಂದು ಆ್ಯಕ್ಟಿವ್ ವಾಲ್ಕೆನೋಸ್ ಲೊಕೇಶನಲ್ಲಿ ನಿಮಗೆ ಆ ಸೈಟಲ್ಲಿ ಇರೋಕ್ಕೆ ಬಿಡಲ್ಲ, ಇಲ್ಲಿಂದ ಟೂರಿಸ್ಟ್ ಎಲ್ಲ ಹೋಗಬೇಕು ಅಂತಾರೆ. ದಿ ರೀಸನ್ ಈಸ್ ದೇ ನೋ ಟು ಪ್ರೆಡಿಕ್ಟ್ ಹಿಸ್ಟಾರಿಕಲಿ ಆ ವಾಲ್ಕೆನೋ ಯಾವ ಥರ ಎರಪ್ಟ್ ಆಗ್ತಾಯಿತ್ತು, ಸೊ ಯಾವ್ಯಾವ ಲೊಕೇಶನಲ್ಲಿ ಅರ್ಥ್ಕ್ವೇಕ್ ಆಗುತ್ತೆ. ಸೊ ಅದನ್ನೆಲ್ಲ ಪ್ರೆಡಿಕ್ಟ್ ಮಾಡಿ ಹಿಸ್ಟಾರಿಕಲ್ ಡೇಟಾನ ಯೂಸ್ ಮಾಡಿ ಮಾನಿಟರ್ ಮಾಡ್ತಾರೆ. ಸೊ ಸೆಕೆಂಡ್ ಬಂದು ಪ್ಯಾಂಡಮಿಕ್ಸ್ ಆ್ಯಂಡ್ ಹೆಲ್ತ್ ಕ್ರೈಸಿಸ್. ಸೊ ಪ್ಯಾಂಡಮಿಕ್ಸ್ ಅಂದರೆ ಕೋವಿಡ್ ಈಸ್ ನಾಟ್ ಅ ಫಸ್ಟ್ ಪ್ಯಾಂಡಮಿಕ್ ಅಲ್ವಾ. ಮನುಷ್ಯ ಈ ಭೂಮಿ ಮೇಲೆ ಬಂದಾಗಿಂದ ಹಲವಾರು ಪ್ಯಾಂಡಮಿಕ್ಸ್ ಇದೆ. ಕೆಲವೊಂದು ನಮಗೆ ಗೊತ್ತಿದೆ, ಕೆಲವೊಂದು ನಮಗೆ ಗೊತ್ತಿಲ್ಲ. ಸೊ ಕೋವಿಡ್ ಈಸ್ ದಿ ಒನ್ ವಿಚ್ ವಿ ಆಲ್ ಕೇಮ್ ಅಕ್ರಾಸ್. ನಮಗೆಲ್ಲ ಗೊತ್ತಿರೋದಂದರೆ ಕೋವಿಡ್. ಬಟ್ 1700ಸಲ್ಲಿ ಫ್ರೆಂಚ್ ಫ್ಲೂ ಬಂದಿತ್ತು, ಹಲವಾರು ಜನ ಸತ್ತಿದ್ರು. ಸೊ ಹೆಲ್ತ್ ಕ್ರೈಸಿಸ್ ಅನ್ನೋದು ಇಷ್ಟು 100 ಇಯರ್ಸ್ 50 ಇಯರ್ಸ್ ಒನ್ಸ್ ರ್ಯಾಪಿಡಾಗಿ ಬರ್ತಾ ಇರುತ್ತೆ. ಸೊ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ ಯು ನೀಡ್ ಟು ಸ್ಟಡಿ ಹಿಸ್ಟಾರಿಕಲ್ ಡೇಟಾ. ಸೊ ಹಿಂದೆ ಈ ಥರ ಹೆಲ್ತ್ ಕ್ರೈಸಿಸ್ ಬಂದಾಗ ಯಾವ ಥರ ಪ್ಯಾಂಡಮಿಕ್ಸ್ನ ಅಟೆಂಡ್ ಮಾಡಿದರು, ಪಬ್ಲಿಕ್ ಹೆಲ್ತ್ನ ಯಾವ ಥರ ಸುಧಾರಿಸ್ಕೊಂಡಿತ್ತು, ಏನೇನು ಬದಲಾವಣೆ ಆಯಿತು ಅದಾದಮೇಲೆ ಪಬ್ಲಿಕ್ ಹೆಲ್ತ್ಗೆ, ಇದೆಲ್ಲನೂ ಹಿಸ್ಟಾರಿಕಲ್ ಡೇಟಾಯಿಂದ ನಿಮಗೆ ಗೊತ್ತಾಗುತ್ತೆ. ಕ್ಲೈಮೇಟ್ ಚೇಂಜ್, ಹೌ ಕ್ಲೈಮೇಟ್ ಚೇಂಜಸ್ ಶೇಪ್ಡ್ ಸಿವಿಲೈಸೇಷನ್ಸ್. ಸೊ ಬೆಸ್ಟ್ ಎಕ್ಸಾಂಪಲ್ ಏನು? ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ವಾ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವ ಥರ ವಿನಾಶ ಆಯಿತು, ನದಿ ದಂಡೆಲಿ ಶುರುವಾಗಿ ಸಿವಿಲೈಸೇಷನ್ನು ಯಾವ ಥರ ವಿನಾಶ ಆಯಿತು ಅನ್ನೋದ್ರ ಬಗ್ಗೆ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಇದೆ, ರಿಸರ್ಚಸ್ ಇದೆ. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಎಷ್ಟು ಮುಂದುವರೆದಿದ್ರು ಜನ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಒನ್ ಆಫ್ ದಿ ಬೆಸ್ಟ್ ಸಿವಿಲೈಸೇಷನ್
ವೇರ್ ಎಲ್ಲಿ ಮನುಷ್ಯರು ತುಂಬ ಮುಂದುವರೆದಿದ್ರು ಅನ್ನೋದ್ರ ಬಗ್ಗೆ ಎಷ್ಟೊಂದು ಕಡೆ ಉಲ್ಲೇಖ ಇದೆ. ಸೊ ಫಾರ್ ಎಕ್ಸಾಂಪಲ್ ಮೆನ್ಷನ್ ಮಾಡಬೇಕು ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನ ಸ್ಟ್ರೀಟ್ ಲೈಟ್ಸ್ ಇತ್ತು. ಇವಾಗಿನ ಸ್ಟ್ರೀಟ್ ಲೈಟ್ಸ್ ನಾವು ಏನೇನು ನೋಡ್ತೀವಿ ಬೀದಿ ದೀಪಗಳು, ಆವಾಗಿಂದನೇ ಅವರು ಪ್ಲ್ಯಾನ್ ಮಾಡಿ ಅದನ್ನು ಎವ್ರಿ ರೋಡ್ ಎಂಡಲ್ಲಿ ಅವರು ಅಲೋಕೇಟ್ ಮಾಡಿದರು. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಥರ ಸಿವಿಲೈಸೇಷನ್ ಆವಾಗಲೇನೇ ಇತ್ತು ಅಂದರೆ ಹ್ಯೂಮನ್ ಯಾವ ಥರ ಮುಂದುವರೆದಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳಬಹುದು. ಸೊ ದಿಸ್ ಈಸ್ ದಿ ಒನ್ ಆಫ್ ದಿ ಹಿಸ್ಟ್ರಿ ಯೂಸ್ ಲೀಡರ್ಶಿಪ್ ಟು ಲರ್ನ್ ಲೆಸನ್ಸ್ ಇನ್ ಲೀಡರ್ಶಿಪ್ ಡ್ಯೂರಿಂಗ್ ದಿ ಕ್ರೈಸಿಸ್. ಸೊ ಹಿಂದ್ಗಡೆ ಸೊ ನೀವು ಇಫ್ ಯು ಗೋ ಟು ಪಾಸ್ಟ್, ನಮ್ಮ ರಾಜ ಮನೆತನಗಳು ಇರ್ಬೋದು, ಹಲವಾರು ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್ ಇರ್ಬೋದು, ಅಮೇರಿಕನ್ ರೆವಲ್ಯೂಷನ್ ಇರ್ಬೋದು, ಯಾವ ಥರ ಅವರು ಕ್ರೈಸಿಸ್ನ ಅಟೆಂಡ್ ಮಾಡಿದರು. ಸೊ ಹಲವಾರು ಮನೆತನ, ಸೊ ನಾವು ಬೇರೆ ಫ್ರೆಂಚ್ ಅಮೆರಿಕ ಹೋಗೋದು ಬೇಡ, ಇನ್ ಇಂಡಿಯಾ ಎಷ್ಟೋ ರಾಜ ಮನೆತನಗಳಿವೆ. ಸೊ ಯಾವ ಥರ ಅವರು ಬರಗಾಲನ ಫ್ಲಡ್ನ ಯಾವ ಥರ ಅಟೆಂಡ್ ಮಾಡಿ ರಿಸಾಲ್ವ್ ಮಾಡಿದರು, ಯಾವ ಥರ ಪಬ್ಲಿಕ್ಕಿಗೆ ಹೆಲ್ಪ್ ಮಾಡಿದರು ಅನ್ನೋದ್ರ ಬಗ್ಗೆ ನೀವು ಲೀಡರ್ಶಿಪ್ನ ಕಲ್ತ್ಕೊಬೋದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ. ಸೊ ನೆಕ್ಸ್ಟ್ ಬಂದು ಕಲಿಂಗ ವಾರ್. ಸೊ ಕಲಿಂಗ ವಾರ್ ಅನ್ನೋದು ಬಂದು ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೌರ್ಯ ಡೈನಾಸ್ಟಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹಂತ ಆಗಿರುತ್ತೆ. 261 BCಯಲ್ಲಿ ನಡೆದ ಘಟನೆ ಇದು. ಏನಾಗಿರ್ತಾನೆ, ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡಬೇಕು ಅಂದರೆ, ಅಶೋಕ ಒಬ್ಬ ಮಹಾ ಸಾಮ್ರಾಟ್ ಆಗಿರ್ತಾನೆ, ದಿ ಗ್ರೇಟ್ ಅಶೋಕ ಅಂತಾರೆ. ಸೊ ಏನಕ್ಕೆ ಗ್ರೇಟ್ ಅಂತಾರೆ? ಸೊ ಜಸ್ಟ್ ಅಶೋಕದ್ದು 2 ಶೇಡ್ಸ್ ಇದೆ. ಸೊ ಬಿಫೋರ್ ಕಲಿಂಗ ವಾರ್, ಆಫ್ಟರ್ ಕಲಿಂಗ ವಾರ್. ಕಲಿಂಗ ವಾರ್ಗಿಂತ ಮುಂಚೆ ಅಶೋಕ ಮೌರ್ಯ ಕ್ರೂರಿಯಾಗಿರ್ತಾನೆ, ತನ್ನ ಸ್ವಂತ ಅಣ್ಣ ತಮ್ಮಂದ್ರನ್ನ ಸಾಯಿಸಿರ್ತಾನೆ. ಕೆಲವೊಂದು ಪುಸ್ತಕದಲ್ಲಿ 99-100 ಸಹೋದರನ ಸಾಯಿಸಿದ್ದಾನೆ ಅಂತ ಉಲ್ಲೇಖ ಇದೆ. ಕೆಲವೊಂದು ಪುಸ್ತಕದಲ್ಲಿ ಅಷ್ಟು ಸಾಯಿಸಿಲ್ಲ, ಬಟ್ ಕೆಲವ್ರನ್ನ ಸಾಯಿಸಿದ್ದಾನೆ ಅನ್ನೋದಂತೂ ಉಲ್ಲೇಖ ಇದೆ. ಸೊ ಏನಕ್ಕೆ? ಸಾಮ್ರಾಜ್ಯಕ್ಕೋಸ್ಕರ. ಸೊ ಇಷ್ಟೊಂದು ಕೊಲೆನ ಮಾಡಿ ಇಷ್ಟೊಂದು ಸಾಮ್ರಾಜ್ಯನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋವಂಥ ಅಶೋಕ ಮೌರ್ಯಗೆ ಏನಕ್ಕೆ ಇಲ್ಲಿವರೆಗೂ ದಿ ಗ್ರೇಟ್ ಅಶೋಕ ಅಂತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಸೊ ಇಟ್ ಈಸ್ ಬಿಕಾಸ್ ಆಫ್ ಕಲಿಂಗ ವಾರ್. ಕಲಿಂಗ ವಾರಲ್ಲಿ ಲಕ್ಷಾಂತರ ಜನ ಸತ್ತೋಗ್ತಾರೆ. ಸೊ ಅಶೋಕಂಗೆ ಅನಿಸುತ್ತೆ ಆವಾಗ ವಾರಲ್ಲಿ ರಕ್ತಪಾತ ನೋಡಿ, ಎಷ್ಟೊಂದು ಜನ ಸತ್ತಿರೋದು ನೋಡಿ, ಅವರ ಕುಟುಂಬಗಳು ಅಳ್ತಿರೋದು ನೋಡಿ, ವಾರ್ ನಡೀತಿರುವಾಗೇನೆ ಅವನು ಕುಸಿದು ಬೀಳ್ತಾನೆ. ಸೊ ಅವಾಗ ಜ್ಞಾನೋದಯ ಅಂತಾರಲ್ಲ, ಸೊ ಅವನಿಗೆ ಗಿಲ್ಟ್ ಫೀಲ್ ಆಗಿ ಜ್ಞಾನೋದಯ ಆಗುತ್ತೆ. ಸೊ ಅವಾಗ ನಂತರ ಇದನ್ನು ಹಿಸ್ಟ್ರಿ ಲೆಸನ್ಸ್ ಬಂದಾಗ ನಾವು ಡೀಟೇಲಾಗಿ ಸ್ಟಡಿ ಮಾಡ್ಕೋಗೋಣ. ಬಟ್ ಕಲಿಂಗ ವಾರಿಂದ ಅವನು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ, ಕಂಪ್ಲೀಟ್ಲಿ ಹೊಸ ಮನುಷ್ಯನಾಗಿ ಹೊರಹೊಮ್ತಾನೆ. ಸೊ ಫ್ರಮ್ ವಯಲೆನ್ಸ್ ಅಶೋಕ ಟು ನಾನ್ ವೈಲೆನ್ಸ್ ಅಶೋಕ ಆಗಿ ಅವನು ಮುಂದೆ ಸಾಕ್ತಾನೆ. ಸೊ ದಟ್ ಈಸ್ ವಾಟ್ ದಿ ಹಿಸ್ಟ್ರಿ ವಿಲ್ ಹೆಲ್ಪ್ ಅಸ್. ಇದನ್ನೆಲ್ಲ ಸ್ಟಡಿ ಮಾಡ್ಬೋದು ನಾವು. ಈ ಅಶೋಕ ನಂತರ ಬುದ್ಧಿಸಮ್ಗೆ ಹೋಗಿ ಶಾಂತಿ ಸ್ಥಾಪನೆ ಕಡೆ ಅವನ ಮುಖ ಮಾಡ್ತಾನೆ. ಸೊ ಏನಕ್ಕೆ ಯಾವ ಥರ ಒಬ್ಬ ಮನುಷ್ಯ ವೈಲೆನ್ಸ್ ಆಗಿರೋನು ನಾನ್ ವೈಲೆನ್ಸ್ ಕಡೆ ಹೋದ, ಏನೇನು ಅಲ್ಲಿ ಕಲಿಯೋ ಅಂಥದ್ದಿದೆ ಅನ್ನೋದನ್ನ ನಾವು ಗ್ರಹಿಸ್ಕೋಬೋದು. ಸೊ ಇದು ಬಂದು ವೈ ಸ್ಟಡಿ ಹಿಸ್ಟ್ರಿನ ಏನಕ್ಕೆ ಕಲಿಬೇಕು ಅಂತ. ಸೊ ಸ್ಟಾರ್ಟಿಂಗ್ ಫ್ರಮ್ ನ್ಯಾಚುರಲ್ ಡಿಸಾಸ್ಟರ್ಸ್, ಪ್ಯಾಂಡಮಿಕ್ಸ್, ಲೀಡರ್ಶಿಪ್, ಹಲವಾರು ರಾಜಗಳು ಯಾವ ಥರ ಹ್ಯಾಂಡಲ್ ಮಾಡ್ತಿದ್ರು ಅನ್ನೋದನ್ನ ನಾವು ಇವಾಗ ತಿಳ್ಕೊಂಡ್ವಿ. ನೆಕ್ಸ್ಟ್ ಬಂದು ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಇನ್ UPSC ಪ್ರಿಪ್ರೇಷನ್. ಸೊ ಹಿಸ್ಟ್ರಿ ಏನಕ್ಕೆ ಓದಬೇಕು ಅಂತ ತಿಳ್ಕೊಂಡ್ವಿ. ಸೊ UPSC ಪರ್ಸ್ಪೆಕ್ಟಿವಲ್ಲಿ ಏನಿದೆ, ಏನೇನು ಕೇಳ್ತಾರೆ ಎಕ್ಸಾಮ್ಗೆ ಅಂತ ನೋಡೋದಾದರೆ, ಇಟ್ ಈಸ್ ಕ್ರೂಷಿಯಲ್ ಫಾರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸಲ್ಲಿ GS 1ನಲ್ಲಿ ನಿಮಗೆ ಹಿಸ್ಟ್ರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಪ್ರಿಲಿಮ್ಸಲ್ಲೂ ಕೂಡ ಅಷ್ಟೇ ಪೇಪರ್ 1ನಲ್ಲಿ ನಿಮಗೆ ಹಿಸ್ಟ್ರಿ ಬೇಸ್ಡ್ MCQs ಕೇಳ್ತಾರೆ. ಅಷ್ಟೇ ಅಲ್ಲ, ಎಸ್ಸೆ ರೈಟಿಂಗಲ್ಲಿ. ಸೊ ನಿಮಗೆ ಎಸ್ಸೆ ರೈಟಿಂಗಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಅಲ್ಲೂ ನಿಮಗೆ ಹಿಸ್ಟ್ರಿ ಇಂಪಾರ್ಟೆನ್ಸ್ ಇರುತ್ತೆ. ಆ್ಯಂಡ್ ಎಥಿಕ್ಸ್ ಕೇಸ್ ಸ್ಟಡೀಸಲ್ಲಿ ಅಂದರೆ GS 4ಅಲ್ಲಿ ಕೂಡ ನಿಮಗೆ ಹಿಸ್ಟ್ರಿ ಡಿಪೆಂಡ್ ಆಗಿರೋ ಕ್ವಶನ್ಸ್ ಬರುತ್ತೆ. ಸೊ ಇಂಪಾರ್ಟೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸ್ಟ್ರಕ್ಚರ್. ಸೊ ಕಾನ್ಸ್ಟಿಟ್ಯೂಷನ್ ಅನ್ನೋದು ನೆನ್ನೆದಲ್ಲ, ಅದು ತುಂಬ ವರ್ಷದಿಂದ ಕಾನ್ಸ್ಟಿಟ್ಯೂಷನ್ನು ಭಾರತದಲ್ಲಿದೆ. 1950 ಇಂಡಿಯಾದಲ್ಲಿದೆ, ಅದಕ್ಕಿಂತ ಹಿಂದ್ಗಡೆ ಬೇರೆ ದೇಶಗಳ ಕಾನ್ಸ್ಟಿಟ್ಯೂಷನ್ ಇದೆ, ಕರೆಕ್ಟ್ ಅಲ್ವಾ? ಸೊ ಆ ಕಾನ್ಸ್ಟಿಟ್ಯೂಷನ್ ಹಿಸ್ಟಾರಿಕಲಿ ಎಷ್ಟೊಂದು ಅಮೆಂಡ್ಮೆಂಟ್ ಆಗಿದೆ. ಸೊ ಇವಾಗಿರೋ ಕಾನ್ಸ್ಟಿಟ್ಯೂಷನ್ 1950 ಸೇಮ್ ಇದೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಅಮೆಂಡ್ಮೆಂಟ್ ಆಗಿ, ತುಂಬ ಮೆಚ್ಯೂರ್ಡ್ ಆಗಿ ಕಾನ್ಸ್ಟಿಟ್ಯೂಷನ್ ಹೊರಹೊಮ್ತಿದೆ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ, ಕಾಶ್ಮೀರ್ ತಗೊಳ್ಳಿ. ಕಾಶ್ಮೀರ್ ಆರ್ಟಿಕಲ್ 370 ಅಲ್ವಾ? ಇವಾಗ ಆರ್ಟಿಕಲ್ 370 ಇಲ್ಲ. ಸೊ ನೀವು ಆರ್ಟಿಕಲ್ 370 ಓದೋದಂತೂ ಬಿಡಲ್ವಲ್ಲ. ವಿ ನೀಡ್ ಟು ನೋ ದಿ ಹಿಸ್ಟ್ರಿ ಆಫ್ ಇಟ್. ಆರ್ಟಿಕಲ್ 370 ಫಸ್ಟ್ ಆಫ್ ಆಲ್ ಏನಕ್ಕೆ ಜಾರಿ ಆಯಿತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು.
ನಂತರ ಏಂತಕ್ಕೆ ರಿಮೂವ್ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಸೊ ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಹಿಸ್ಟ್ರಿ ಏಂತಕ್ಕೆ ಇಂಪಾರ್ಟೆಂಟು ಅಂದರೆ, ಇವಾಗ ಕರೆಂಟ್ಲಿ ನೀವೇನೇ ಸ್ಟಡಿ ಮಾಡೋದಿದ್ರೂ ಅದ್ರ ಹಿಸ್ಟಾರಿಕಲ್ ಡೇಟಾನ ನೀವು ತಿಳ್ಕೊಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಅಫೇರ್ಸ್ ಇನ್ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್, ದಿಸ್ ಈಸ್ ದ ಸೇಮ್ ಎಕ್ಸಾಂಪಲ್. ಇವಾಗ ಕಾಶ್ಮೀರಲ್ಲಾಗೋ ನೀವು ಇಶ್ಯೂಸ್, ಪೆಹಲ್ಗಾಮ್ ಇರ್ಬೋದು, ಸೊ ಬೇರೆ ಬೇರೆ ಅಟ್ಯಾಕ್ಸ್ ಇರ್ಬೋದು, ಏಂತಕ್ಕೆ ಆಗ್ತಾಯಿದೆ, ಸೊ ಪಿ ಒ ಕೆ ಗಡಿಲೇನೇ ಏಂತಕ್ಕೆ ಇಷ್ಟೊಂದು ಇಶ್ಯೂಸ್ ಆಗುತ್ತೆ. ಎಗೇನ್ ಇಟ್ ಈಸ್ ಹಿಸ್ಟ್ರಿ. ನೀವು ಹಿಸ್ಟ್ರಿ ಓದಬೇಕು, ಹಿಸ್ಟ್ರಿ ತಿಳ್ಕೊಬೇಕು, ಪಿ ಒ ಕೆ ಯಾವ ಥರ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊತು ಅಂತ ತಿಳ್ಕೊಬೇಕು. ಆವಾಗಲೇ ನೀವು ಕರೆಂಟ್ ಏನು ನಡೀತಿದೆ ಅದಕ್ಕೆ ರಿಲೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಂಟರ್ವ್ಯೂ ಕ್ವಶನ್ಸ್, ನೀವು ಪ್ರಿಲಿಮ್ಸ್ ಮೇನ್ಸ್ ಕ್ಲಿಯರ್ ಮಾಡಿ ಇಂಟರ್ವ್ಯೂಗೆ ಹೋದ್ರು ಅಂದರೆ ಅಲ್ಲಿ ಫ್ಯೂ ಆಫ್ ದಿ ಹಿಸ್ಟ್ರಿ ಕ್ವಶನ್ಸ್ ವಿಲ್ ಬಿ ದೇರ್ ಅಲ್ವಾ. ಸೊ ದಿಸ್ ಈಸ್ ವೈ ಹಿಸ್ಟ್ರಿ ಈಸ್ ಇಂಪಾರ್ಟೆಂಟ್ ಫಾರ್ ಯು ಪಿ ಎಸ್ ಸಿ ಪ್ರಿಪ್ರೇಷನ್. ಸೊ ಟೈಪ್ಸ್ ಆಫ್ ಹಿಸ್ಟ್ರಿ ಅಗೇನ್ ಇನ್ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ನಾವು ನೋಡ್ಕೊಂಡು ಹೋಗ್ತೀವಿ. ಸೊ ಯು ಪಿ ಎಸ್ ಸಿಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಇನ್ ಜನರಲ್ ಆಲ್ಸೋ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಇರುತ್ತೆ. ಪ್ರೀ ಹಿಸ್ಟಾರಿಕ್ ಟೈಮ್ಸಿಂದ 700 AD ವರೆಗೂ ಓದು. ಸೊ ಇಲ್ಲಿ ಏನೇನು ಓದ್ತೀವಿ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ಮೌರ್ಯನ್ ಎಂಪೈರ್ ಇರ್ಬೋದು, ವೇದಿಕ್ ಏಜ್ ಇರ್ಬೋದು. ಸೊ ಅದನ್ನೆಲ್ಲ ಇಲ್ಲಿ ನಾವು ನೋಡ್ಕೊಂಬರ್ತೀವಿ. ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ, ಸೊ 700 ADಯಿಂದ 1757 AD ವರೆಗೂ. ಸೊ ಇಲ್ಲಿ ನಾವು ಮುಘಲ್ ಎಂಪೈರ್, ಡೆಲ್ಲಿ ಸುಲ್ತನಾತ್, ರೀಜನಲ್ ಕಿಂಗ್ಡಮ್ಸ್, ನಮ್ಮ ಕದಂಬರು, ನಮ್ಮ ಕನ್ನಡ ಮನೆತನ ಆಗಿರ್ಬೋದು, ಸೌತ್ ಮನೆತನ, ಕನ್ನಡ ಪಲ್ಲವಾಸ್ ಇರ್ಬೋದು, ಚಾಳುಕ್ಯಾಸ್ ಇರ್ಬೋದು, ಸಾಟವಾಹನಸ್ ಇರ್ಬೋದು, ಹಲವಾರು ಕದಂಬಗಳು ಇರ್ಬೋದು, ಚೋಳಾಸ್ ಇರ್ಬೋದು, ಇನ್ನು ಹಲವಾರು ರೀಜನಲ್ ಕಿಂಗ್ಡಮ್ಸ್ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯು ಪಿ ಎಸ್ ಸಿ ಪರ್ಸ್ಪೆಕ್ಟಿವಲ್ಲಿ. ಇದನ್ನು ತುಂಬ ಇಂಪಾರ್ಟೆಂಟ್ ಅಂತೀವಿ. ಏನಕ್ಕೆ ಅಂದರೆ, ಸೊ ದಿಸ್ ಈಸ್ ವೇರ್ ದಿ ಫ್ರೀಡಮ್ ಸ್ಟ್ರಗಲ್ ಕಮ್ಸ್ ಅಲ್ವಾ. ಸೊ ಇವಾಗಿನ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಇವಾಗಿನ ಇಂಡಿಯಾ ಪರಿಸ್ಥಿತಿ ಇರ್ಬೋದು, ಸೊ ಇದು ಮುಂಚೆ ಇದೇ ಥರ ಇರಲಿಲ್ಲ. ಇಂಡಿಯಾ ವಾಸ್ ಕೋಲೊನೈಸ್ಡ್ ಬೈ ಬ್ರಿಟಿಷ್, ಕಾಲೊನೈಸ್ ಆಗಿತ್ತು ಇಂಡಿಯಾ ಬ್ರಿಟಿಷಿಂದ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ಇಂಡಿಯಾ ಕೊಲೊನೈಸ್ ಆಗಿತ್ತು, ಯಾವ ಥರ ಪಾರ್ಟಿಷನ್ ಆಯಿತು, ಯಾವ ಥರ ಇಂಡಿಯಾ ಪಾಕಿಸ್ತಾನ 2 ದೇಶ ಆಗಿ ಹೊರಹೊಮ್ಮಿತು, ರಿವಾಲ್ಟ್ ಆಫ್ 1857, ಪ್ರಥಮ ಸ್ವಾತಂತ್ರ್ಯ ದಂಗೆ ಅಲ್ವಾ, ದಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಯಾವ ಥರ ನಡೀತು, ಯಾರ್ಯಾರು ಭಾಗಿಯಾಗಿದ್ದರು, ಏನು ಕಾರಣಕ್ಕೋಸ್ಕರ ನಡೀತು, ಇದೆಲ್ಲನೂ ನಿಮಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದು ವರ್ಲ್ಡ್ ಹಿಸ್ಟ್ರಿ. ಸೊ ವರ್ಲ್ಡ್ ಹಿಸ್ಟ್ರಿಯಿಂದ ನಿಮಗೆ ತುಂಬ ಸ್ಟಡಿ ಮಾಡೋದೇನೂ ಇರಲ್ಲ ಯು ಪಿ ಎಸ್ ಸಿ ಪರ್ಸ್ಪೆಕ್ಟಿವಲ್ಲಿ. ಇಟ್ ಈಸ್ ಆಲ್ ಅಬೌಟ್ ವರ್ಲ್ಡ್ ವಾರ್ಸ್, ರಷ್ಯನ್ ರೆವಲ್ಯೂಷನ್ ಇರ್ಬೋದು, ಫ್ರೆಂಚ್ ರೆವಲ್ಯೂಷನ್ ಇರ್ಬೋದು, ಸಮ್ ಪಾರ್ಟ್ ಆಫ್ ಅಮೇರಿಕನ್ ರೆವಲ್ಯೂಷನ್ ಇರ್ಬೋದು, ಆ್ಯಂಡ್ ರಿಗಾರ್ಡಿಂಗ್ ದಟ್ ಇಂಡಿಪೆಂಡೆನ್ಸ್. ಇವಾಗ ಕರೆಂಟ್ ಅಫೇರ್ಸಿಗೆ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ರಷ್ಯಾ ಉಕ್ರೇನ್ ವಾರ್ ನಡೀತಿದೆ, ಗಾಜಾ ಗಡಿಲಿರ್ಬೋದು, ಪ್ಯಾಲೆಸ್ತೈನ್ ಇರ್ಬೋದು. ಸೊ ಇದ್ರ ಸಂಬಂಧಪಟ್ಟಿದ್ದೆಲ್ಲ ಕೇಳೋ ಕ್ವಶನ್ಸು ಇವಾಗ ಜಾಸ್ತಿ ಆಗುತ್ತೆ. ಬಿಕಾಸ್ ಇವಾಗ ಕರೆಂಟ್ಲಿ ವರ್ಲ್ಡ್ ಹಿಸ್ಟ್ರಿ ಇವಾಗ ಟ್ರೆಂಡಿಂಗಲ್ಲಿದೆ. ವರ್ಲ್ಡ್ ವಾರ್, ಟ್ರೇಡ್ ವಾರ್ಸ್ ಎಲ್ಲ ನೀವು ಕರೆಂಟ್ ಅಫೇರ್ಸಲ್ಲಿ ನೋಡ್ತಾ ಇರ್ತೀರ. ಸೊ ವರ್ಲ್ಡ್ ಹಿಸ್ಟ್ರಿ ಕೂಡ ಅದೇ ರೀಸನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪ್ರಿಯಾರಿಟಿ ಫಾರ್ ಯು ಪಿ ಎಸ್ ಸಿ. ಸೊ ಯು ಪಿ ಎಸ್ ಸಿಲಿ ಏನೇನು ಕೇಳ್ತಾರೆ, ಯಾವ್ಯಾವ ಟಾಪಿಕ್ಸಿಂದ ಅಂತ ನೋಡಿದ್ವಿ. ಸೊ ಇಲ್ಲಿ ಮೇಯ್ನ್ ನೀವು ನೋಡೋದಾದರೆ ಫಸ್ಟ್ ಪ್ರಿಯಾರಿಟಿ ನಾವು ಕೊಡಬೇಕಾಗಿರೋದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ. ಸೊ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ನಿಮಗೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡರಲ್ಲೂ ಕ್ವಶನ್ಸ್ ಬರುತ್ತೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ. ವರ್ಲ್ಡ್ ಹಿಸ್ಟ್ರಿಯಿಂದ ಜಿ ಎಸ್ ಒನ್ ಮೇನ್ಸಲ್ಲಿ ವರ್ಲ್ಡ್ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇರುತ್ತೆ. ಆ್ಯಂಡ್ 3, 4, 5 ಏನು ನೋಡ್ತಿದ್ದೀರಾ, ಸೊ ನಾವು ಅದೇ ಥರ ಪ್ರಿಯಾರಿಟಿ ಮಾಡೋಕ್ಕಾಗಲ್ಲ ಇದನ್ನು. ಇಟ್ ಈಸ್ ದಿ ಥರ್ಡ್ ಪ್ರಿಯಾರಿಟಿ, ಆಲ್ 3 ಆರ್ ಥರ್ಡ್ ಪ್ರಿಯಾರಿಟಿ ಅಂತ ನಾವು ತೊಗೊಬೋದು. ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಇಂಡಿಯಾಯಿಂದ ಬೇಸಿಕ್ಸ್ ಕ್ವಶನ್ ಕೇಳ್ತಾರೆ, ಫುಲ್ಲು ಇನ್ ಡೆಪ್ತ್ ಇರಲ್ಲ. ಏನ್ಷಿಯಂಟ್ ಇಂಡಿಯಾದಲ್ಲಿ ಆಗಿರ್ಬೋದು, ಮಿಡಿವಲಲ್ಲಿ ಆಗ್ಬೋದು, ಇನ್ ಡೆಪ್ತ್ ಇರಲ್ಲ, ಇಟ್ ವಿಲ್ ಬಿ ಬೇಸಿಕ್. ಆರ್ಟ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿ ತುಂಬ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಫೇಮಸ್ ಪರ್ಸನಾಲಿಟೀಸ್ ಬಗ್ಗೆ ಕೇಳ್ತಾರೆ, ವಿವೇಕಾನಂದ ಇರ್ಬೋದು, ಹಲವಾರು ಪರ್ಸನಾಲಿಟೀಸ್ ಯಾರಿದ್ದಾರೆ ಅವ್ರ ಬಗ್ಗೆ ಇಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಿಮಗೆ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡರಲ್ಲೂ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರ್ ಕ್ವಶನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಇದು ಮೋಸ್ಟ್ ಕಾಮನ್ ಯು ಪಿ ಎಸ್ ಸಿಲಿ. ಸೊ ದಿಸ್ ಈಸ್ ಹೌ ಯು ಪಿ ಎಸ್ ಸಿ ಹಿಸ್ಟ್ರಿ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆನ್ಸ್ ಯು ಪಿ ಎಸ್ ಸಿಗೆ ಏನಿದೆ ಅಂತ. ಸೊ ನೀವು ನೆಕ್ಸ್ಟ್ ನೋಡೋದಾದರೆ ಹಿಸ್ಟ್ರಿ ಬಿಯಾಂಡ್ ದಿ ಕ್ಲಾಸ್ ರೂಮ್ ಅಲ್ವಾ.
ಹಿಸ್ಟ್ರಿ ಜಸ್ಟ್ ನಾವು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಅಂತ ಹಿಸ್ಟ್ರಿನ ಬಿಟ್ಟು ಯಾವ ಥರ ನಿಮಗೆ ಲೈಫಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ. ಇಫ್ ಯು ಆರ್ ಬಿಕಮಿಂಗ್ ಐ ಎಫ್ ಎಸ್ ಆಫೀಸರ್, ಫ್ಯೂಚರಲ್ಲಿ ನೀವು ಕ್ಲಿಯರ್ ಮಾಡಿ ಯು ಪಿ ಎಸ್ ಸಿ ಎಕ್ಸಾಮ್ನ ಐ ಎಫ್ ಎಸ್ ಆಫೀಸರ್ ಆದ್ರಿ ಅಂದರೆ, ಸೊ ಎಗೇನ್ ಯು ವಿಲ್ ಬಿ ಅಪಾಯಿಂಟೆಡ್ ಆ್ಯಸ್ ಅ ಅಂಬಾಸಡರ್ ಆಫ್ ಎನಿ ಅದರ್ ಕಂಟ್ರಿ ಆರ್ ಹೈ ಕಮಿಷನರ್ ಆಫ್ ಎನಿ ಅದರ್ ಕಂಟ್ರಿ. ಸೊ ಆವಾಗ ನಿಮಗೆ ಆ ದೇಶದ ಬಗ್ಗೆ ಹಿಸ್ಟ್ರಿ ಗೊತ್ತಿರಬೇಕಾಗುತ್ತೆ. ಹೌ ಡಿಪ್ಲೊಮೆಸಿ ರಿಲೇಷನ್ಶಿಪ್ ಹೇಗಿದೆ ಇಂಡಿಯಾದ ದೇಶಕ್ಕೆ ಅಂತ ಗೊತ್ತಿರಬೇಕಾಗುತ್ತೆ. ಸೊ ನೀವು ಇವಾಗೆಲ್ಲ ನ್ಯೂಸಲ್ಲೆಲ್ಲ ನೋಡಿದ್ರೆ ಕೆಲವೊಂದು ಕಂಟ್ರೀಸ್ಗೆ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟ್ ವಿಸಿಟ್ ಮಾಡ್ತಾರೆ, ಕೆಲವೊಂದು ಕಂಟ್ರೀಸ್ಗೆ ಸೆಕ್ರೆಟರಿ ವಿಸಿಟ್ ಮಾಡ್ತಾರೆ, ಆರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ವಿಸಿಟ್ ಮಾಡ್ತಾರೆ. ಯಾಕೆಲ್ಲ ಕಡೆ ಪ್ರೈಮ್ ಮಿನಿಸ್ಟ್ರು ಹೋಗಲ್ಲ? ಇಟ್ ಇಸ್ ಎ ಡಿಪ್ಲೊಮೆಟಿಕ್ ಮೂವ್. ಸೊ ಎಲ್ಲಿ ಯಾವ ಕಂಟ್ರಿಗೆ ಯಾವ ಪ್ರಿಯಾರಿಟಿ ಕೊಟ್ಟಿರ್ತಾರೆ, ಸೊ ಯಾರು ಹೋದಾಗ ಆ ಕಂಟ್ರಿಯಿಂದ ರೆಪ್ರೆಸೆಂಟೇಟಿವ್ ಯಾರು ಮೀಟ್ ಮಾಡ್ತಾರೆ, ಇಟ್ ಈಸ್ ಆ್ಯಂಡ್ ಆಲ್ ಕಂಪ್ಲೀಟ್ಲಿ ಡಿಪ್ಲೊಮೆಟಿಕ್ ವ್ಯೂ ಇರುತ್ತೆ. ಸೊ ನೀವು ಇಂಥ ಹೈ ರೋಲ್ಸ್ IAS IFS ರೋಲ್ಸಲ್ಲಿ ಇರ್ತೀರಾ ಅಂದರೆ ನಿಮಗೆ ಅದರ ಹಿಸ್ಟ್ರಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು IFS ಪರ್ಸ್ಪೆಕ್ಟಿವಲ್ಲಿ ಹೇಳಿದೆ. ಇಫ್ ಯು ಕಮ್ ಬ್ಯಾಕ್ ಟು IAS ಪರ್ಸ್ಪೆಕ್ಟಿವ್, ನಿಮಗೆ ನೀವು DC ಕಮಿಷನರ್ ಆಗಿ ಎಲ್ಲರೂ ಅಪಾಯಿಂಟ್ ಆದ್ರಿ ಅಂದರೆ ಆ ಡಿಸ್ಟಿಕ್ ಬಗ್ಗೆ ಹಿಸ್ಟ್ರಿ ಗೊತ್ತಿರಬೇಕಾಗುತ್ತಲ್ವ ನಿಮಗೆ. ಸೊ ಬಳ್ಳಾರಿಗೆ ಹೋದರೆ ಏನು ಹಿಸ್ಟ್ರಿ ಇದೆ, ಚಿಕ್ಕಮಗಳೂರಿಗೆ ಹೋದರೆ ಏನು ಹಿಸ್ಟ್ರಿ ಇದೆ, ಯಾವ ಬೆಳೆಗಳು ಹೆಚ್ಚು ಬೆಳೀತಾರೆ, ಅಲ್ಲಿ ರೆವಿನ್ಯೂ ಎಷ್ಟಿದೆ, ಲಾ ಆ್ಯಂಡ್ ಆರ್ಡರ್ ಎಷ್ಟಿದೆ, ಎಲ್ಲಿ ಕಮ್ಯುನಿಟಿ ಗಲಭೆಗಳು ಎಲ್ಲೆಲ್ಲಿ ಆಗ್ತವೆ. ದಿಸ್ ಈಸ್ ವೆರಿ ಬೆಸ್ಟ್ ಎಕ್ಸಾಂಪಲ್. ಸೊ ನಿಮಗೆ ಎಲ್ಲ ಕಡೆಯೂ ಸೇಮ್ ಸೆಕ್ಯೂರಿಟಿ ಕೊಡ್ತಾರೆ. ಇವಾಗ ನಿಮಗೆ ಎಲೆಕ್ಷನ್ ನಡೆಯುವಾಗ ವೋಟಿಂಗ್ ಇರಬೇಕಾದ್ರೆ ಎಲ್ಲ ಬೂತಲ್ಲೂ ಸೇಮ್ ಸೆಕ್ಯೂರಿಟಿ ಇರಲ್ಲ. ಕೆಲವೊಂದು ಬೂತಲ್ಲಿ ಹೈ ಸೆಕ್ಯೂರಿಟಿ ಇರುತ್ತೆ. ಏನಕ್ಕೆ? ಬಿಕಾಸ್ ಆಫ್ ಹಿಸ್ಟಾರಿಕಲ್ ಈವೆಂಟ್ಸ್, ಅಲ್ಲಿ ನಡೆದಿರೋ ಹಿಸ್ಟಾರಿಕಲ್ ಘಟನೆಗಳು ಏನಿರ್ತವೆ ಅದರಿಂದ ಅಲ್ಲಿ ಜಾಸ್ತಿ ಸೆಕ್ಯೂರಿಟಿ ಕೊಟ್ಟಿರ್ತಾರೆ. ಸೊ ಈ ಥರ ಹಿಸ್ಟ್ರಿ ಅನ್ನೋದು, ಹಿಸ್ಟಾರಿಕಲ್ ಡೇಟಾ ಅನ್ನೋದು ಪ್ರತಿ ಸ್ಟೇಜಲ್ಲೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಗೇನ್ ನಂಗೆ ಗವರ್ನೆನ್ಸ್ ಪಾಲಿಸೀಸ್ ಇರ್ಬೋದು, ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಲೀಡರ್ಶಿಪ್, ಇಟ್ಸ್ ಎವ್ರಿಥಿಂಗ್. ಸೊ ನಾನು ಏನೇನು ಮೆನ್ಷನ್ ಮಾಡಿದ್ನೋ ಇಟ್ಸ್ ಆ್ಯಂಡ್ ಆಲ್ ಆಲ್ರೆಡಿ ಕವರ್ಡ್ ಹಿಯರ್. ಸೊ ಕನ್ಕ್ಲೂಡ್, ಸೊ ಟು ವೈ ಯು ಶುಡ್ ಲವ್ ಹಿಸ್ಟ್ರಿ, ಹಿಸ್ಟ್ರಿನ ಏನಕ್ಕೆ ಪ್ರೀತಿಸಬೇಕು? ಸೊ ಪರ್ಸ್ನಲಿ ಐ ಆಮ್ ಟೆಲಿಂಗ್, ಹಿಸ್ಟ್ರಿನ ನೀವು ಒಂದು ಸ್ಟೋರಿ ಥರ ತೊಗೊಂಡೋದ್ರೆ ಹಿಸ್ಟ್ರಿ ವಿಲ್ ಮೇಕ್ ಯು ಅಡಿಕ್ಟಿವ್. ಅದಕ್ಕೆ ಅಡಿಕ್ಟ್ ಆಗೋ ಥರ ಹಿಸ್ಟ್ರಿ ನಿಮಗೆ ಮಾಡೋ ಕೇಪಬಿಲಿಟಿ ಹಿಸ್ಟ್ರಿಗಿದೆ. ಹಿಸ್ಟ್ರಿ ಕಂಪ್ಲೀಟ್ ಅಡಿಕ್ಟ್ ಆಗ್ತೀರಾ, ಹಿಸ್ಟ್ರಿನ ಓದಕ್ಕೆ ಕೂತ್ಕೊತೀರಾ. ಯಾರಾದರೂ ಹಿಸ್ಟ್ರಿನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋವಂಥವ್ರು ಇದ್ದರೆ ಕೇಳಬೇಕು ಹಿಸ್ಟ್ರಿನ ಅನಿಸುತ್ತೆ. ಸೊ ಹಿಸ್ಟ್ರಿಲಿ ತುಂಬ ಜನ ಪರ್ಸನಾಲಿಟೀಸ್ ಬರ್ತಾರೆ. ನೀವು ಕೆಲವ್ರನ್ನ ಓದಿರ್ತೀರ, ಕೆಲವ್ರ ಬಗ್ಗೆ ನಿಮಗೆ ಗೊತ್ತೇ ಇರಲ್ಲ. ಹಿಸ್ಟ್ರಿಲಿ ಯು ವಿಲ್ ಬಿ ಲರ್ನಿಂಗ್ ಅಬೌಟ್ ಭಗತ್ ಸಿಂಗ್, ಯು ವಿಲ್ ಬಿ ಲರ್ನಿಂಗ್ ಅಬೌಟ್ ರಾಜ್ಗುರು, ಚಂದ್ರಶೇಖರ್ ಆಜಾದ್, ಕರ್ನಾಟಕದ ಸಂಗೊಳ್ಳಿ ರಾಯಣ್ಣ, ಹಲವಾರು ಹಿಸ್ಟೋರಿಯನ್ಸ್ ಇದ್ದಾರೆ, ಫ್ರೀಡಮ್ ಫೈಟರ್ಸ್ ಇದ್ದಾರೆ. ಸೊ ಅದೆಲ್ಲನೂ ನಾವು ಹಿಸ್ಟ್ರಿಲಿ ಓದ್ಕೋಗ್ತೀವಿ. ಸೊ ವೈ ಅವರ್ ವರ್ಲ್ಡ್ ಈಸ್ ದಿ ವೇ ಇಟ್ ಈಸ್ ಟುಡೇ, ಇಟ್ ಈಸ್ ಸಿಂಪಲ್ ಡೆಫಿನೇಷನ್ ಹಿಸ್ಟ್ರಿಗೆ. ಈಗಿನ ಪ್ರಪಂಚ ಈ ಥರ ಇರೋದಕ್ಕೆ ಏನೇನು ಕಾರಣಗಳಿವೆ ಪಾಸ್ಟಲ್ಲಿ ಅನ್ನೋದನ್ನ ನಾವು ತಿಳ್ಕೊತೀವಿ. ಸೊ ಎಗೇನ್ UPSC ಆಸ್ಪಿರೆಂಟ್ ಬಂದರೆ ಅವ್ರಿಗೆ ಪ್ರಿಲಿಮ್ಸ್ ಆಗಲಿ, ಮೇನ್ಸ್ ಆಗಲಿ, ಇಂಟರ್ವ್ಯೂ ಆಗಲಿ, ಹಿಸ್ಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ಜನರಲ್ ಹಿಸ್ಟ್ರಿನ ಟೀಚ್ ಮಾಡಬೇಕಾದ್ರೆ ನಾವು ಒಂದೇ ಪರ್ಸ್ಪೆಕ್ಟಿವಲ್ಲಿ ಹಿಸ್ಟ್ರಿನ ಟೀಚ್ ಮಾಡೋಕ್ಕಾಗಲ್ಲ. ಎಷ್ಟೊಂದು ಹಿಸ್ಟ್ರಿಗೆ ದೇರ್ ಇಸ್ ನೋ ಪ್ರೂಫ್, ಪ್ರಾಪರ್ ಪ್ರೂಫ್ ಇಲ್ಲ. ಕೆಲವೊಂದು ಹಿಸ್ಟ್ರಿಗೆ ಪಾರ್ಷಿಯಲ್ ಪ್ರೂಫ್ ಇದೆ, ಕೆಲವೊಂದು ಹಿಸ್ಟ್ರಿಗೆ ಒಪಿನಿಯನ್ ಪ್ರೂಫ್ ಇದೆ. ಅಂದರೆ ಒಬ್ಬ ಹಿಸ್ಟೋರಿಯನ್ ಹೇಳೋದೇ ಬೇರೆ, ಇನ್ನೊಬ್ಬರು ಹಿಸ್ಟೋರಿಯನ್ ಹೇಳೋದು ಬೇರೆ, ಅವ್ರವ್ರ ಪರ್ಸ್ಪೆಕ್ಟಿವ್ ಇರುತ್ತೆ ಅಲ್ವಾ. ಸೊ ಆರ್ಯನ್ನರು ಯಾವ ಥರ ಬಂದರು, ಯಾವ ಥರ ಎಲ್ಲಿಂದ ಬಂದರು ಅನ್ನೋದಕ್ಕೆ, ಹೌ ಆರ್ಯನ್ಸ್ ಕೇಮ್ ಟು ಇಂಡಿಯಾ ಅನ್ನೋದಕ್ಕೆ ಹಲವಾರು ಪರ್ಸ್ಪೆಕ್ಟಿವ್ ಇದೆ. ಸೊ ಇದೇ ಥರ ಹಿಸ್ಟ್ರಿನ ಇದೇ ಥರ ಡಿಫೈನ್ ಮಾಡೋಕ್ಕಾಗಲ್ಲ. ಸೊ ಹಿಸ್ಟ್ರಿ ಈಸ್ ನಾಟ್ ಜಸ್ಟ್ ಅಬೌಟ್ ದಿ ವರ್ಲ್ಡ್ ಹಿಸ್ಟ್ರಿ ಆರ್ ಇಂಡಿಯನ್ ಹಿಸ್ಟ್ರಿ ಅಂತ. ಎವ್ರಿ ಹ್ಯೂಮನ್ ವಿಲ್ ಬಿ ಹ್ಯಾವಿಂಗ್ ಅ ಹಿಸ್ಟ್ರಿ, ಕರೆಕ್ಟ್ ಅಲ್ವಾ? ಎವ್ರಿ ಹ್ಯೂಮನ್ ವಿಲ್ ಬಿ ಹ್ಯಾವಿಂಗ್ ಪರ್ಸನಲ್ ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿ ಆರ್ ಈಸ್ ಫೈನಾನ್ಷಿಯಲ್ ಹಿಸ್ಟ್ರಿ. ಸೊ ಹಿಸ್ಟ್ರಿ ಅನ್ನೋದನ್ನ ನಾವು ಪರ್ಸ್ನಲ್ ಆಗಲಿ, ಇನ್ UPSC ಪರ್ಸ್ಪೆಕ್ಟಿವ್ ಆಗಲಿ, ಹಿಸ್ಟಾರಿಕಲ್ ಡೇಟನ್ನು ಅನಲೈಸ್ ಮಾಡಿದಾಗ ಫ್ಯೂಚರ್ ಚೆನ್ನಾಗಿರುತ್ತೆ. ಸೊ ದ್ಯಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಇನ್ ದಿ UPSC ಪರ್ಸ್ಪೆಕ್ಟಿವ್ ಆ್ಯಂಡ್ ಇನ್ ಜನರಲ್. ಸೊ ಟು ಎಂಡ್ ದಿ ಕೋಟ್ ನೋಡೋದಾದರೆ, ದೋಸ್ ಹೂ ಕೆನಾಟ್ ರಿಮೆಂಬರ್ ದಿ ಪಾಸ್ಟ್ ಆರ್ ಕಂಡೆಮ್ ಟು ರಿಪೀಟ್ ಇಟ್. ಯಾರು ಅವರ ಪಾಸ್ಟಿಂದ ಪಾಠಗಳನ್ನ ಕಲಿಯಲ್ಲ, ಅವರು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇರ್ತಾರೆ.
ಅಲ್ವಾ? ನಮ್ಮ ಏನೇನು ತಪ್ಪು ಮಾಡಿರ್ತೀವಿ ಅದು ಹಿಸ್ಟ್ರಿ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಅದನ್ನು ನಾವು ಕಲ್ತ್ಕೊಂಡು ಮುಂದೆ ಸರಿ ಮಾಡಿಕೊಂಡ್ರೆ ಸೊ ನಾವು ರಿಪೀಟ್ ಮಾಡಲ್ಲ, ಒಳ್ಳೆ ವೇನಲ್ಲಿ ಹೋಗ್ತೀವಿ. ಸೊ ಆ ಹಿಸ್ಟ್ರಿನ ನೆಗ್ಲೆಕ್ಟ್ ಮಾಡ್ತೀವಿ ಅಂದರೆ ಸೊ ವಿ ವಿಲ್ ಕಂಡೆಮ್ಡ್ ಇಟ್ ಟು ರಿಪೀಟ್ ಇಟ್. ಸೊ ಮತ್ತೆ ರಿಪೀಟ್ ಮಾಡ್ತೀವಿ ಅದೇ ಪಾಸ್ಟ್ನ ಅನ್ನೋದನ್ನ ಇಲ್ಲಿ ತಿಳ್ಕೊಬೋದು. ಸೊ ಇತಿಹಾಸವೆಂದರೆ ಕೇವಲ ಭೂತಕಾಲದ ಕಥೆಯಲ್ಲ, ಭವಿಷ್ಯದ ಪಾಠ ಪುಸ್ತಕವೂ ಹೌದು. ಸೊ ನಾನು ಇಂಗ್ಲೀಷಲ್ಲಿ ಹೇಳಿದ್ದನ್ನೇ ಇಂಗ್ಲೀಷಲ್ಲಿ ಮೇಲಿರೋದನ್ನೇ ಸ್ವಲ್ಪ ಮಾಡಿಫೈ ಆಗಿ ಇಲ್ಲಿ ಕನ್ನಡದಲ್ಲಿದೆ. ಬರೀ ಇಟ್ ಈಸ್ ನಾಟ್ ಅಬೌಟ್ ದಿ ಪಾಸ್ಟ್, ಹಿಸ್ಟ್ರಿ ವಿಲ್ ಟೀಚ್ ಯು ದಿ ಫ್ಯೂಚರ್. ಸೊ ಭೂತಕಾಲದಿಂದ ನಾವು ಕಲ್ತಿದ್ದ ಕಥೆಗಳನ್ನ ಭವಿಷ್ಯದಲ್ಲಿ ಯಾವ ಥರ ಬಳಸ್ಕೋಬೋದು ಅನ್ನೋದೇ ಹಿಸ್ಟ್ರಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಲೆಕ್ಚರ್. ಸೊ ನಮ್ಮ ಕೋರ್ಸ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಸೊ UPSC ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ಸ್ ನಡೀತಾ ಇದೆ. ಒನ್ ಬ್ಯಾಚಲ್ಲಿ 70 ಸ್ಟೂಡೆಂಟ್ಸ್ಗೆ ಮಾತ್ರ ಅಡ್ಮಿಷನ್ ತೊಗೊತೀವಿ. ಸೊ ಇಲ್ಲಿ ಕೋರ್ಸ್ ಬಂದು ಆನ್ಲೈನ್ ಆ್ಯಂಡ್ ಆಫ್ಲೈನ್, ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನಲ್ಲಿ ನಿಮಗೆ ಕೋರ್ಸ್ ಇರುತ್ತೆ. ಸೊ ಪ್ರಿಲಿಮ್ಸ್ಗೆ ಸಪ್ರೇಟ್ ಮೇನ್ಸ್ಗೆ ಸಪ್ರೇಟ್ ನೋಟ್ಸ್ ಇರುತ್ತೆ. ಟೋಟಲ್ 35 ಟೆಸ್ಟ್ ಸೀರೀಸ್ ಇರುತ್ತೆ ನಿಮಗೆ ಟೋಟಲ್. ಎವ್ರಿ ಮಂತ್ ಕರೆಂಟ್ ಅಫೇರ್ ಮ್ಯಾಗ್ಝೀನ್ ಇರುತ್ತೆ. ಸೊ ಕರೆಂಟ್ ಅಫೇರ್ ಮ್ಯಾಗ್ಝೀನ್ ಬಂದು ನಿಮಗೆ UPSC ಫಾರ್ಮ್ಯಾಟ್, ಕ್ವಶನ್ಸ್ ಹೆಂಗೆ ರಿಪೀಟ್ ಆಗುತ್ತೆ ಅದೇ ಥರ ಇರುತ್ತೆ. ಸೊ ನಿಮಗೆ ಕಾಸ್ಟ್ ಬಂದು 75,000 ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಎವ್ರಿಥಿಂಗ್ ಬಂದು 75,000 ನಿಮಗೆ ಕಾಸ್ಟ್ ಇರುತ್ತೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನೀವು ಕಾಲ್ ಅವ್ರು ವಾಟ್ಸಪ್ ಮಾಡ್ಬೋದು ಇಲ್ಲಿ ಡಿಸ್ಪ್ಲೇ ಆಗಿರೋ ನಂಬರ್ಗೆ. ಸೊ ಇನ್ನೂ ಜಾಸ್ತಿ ಕೋರ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ತಿಳ್ಕೊಬೇಕಂದ್ರೆ ನಮ್ಮ ವೆಬ್ಸೈಟ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ದೆನ್ ಯು ಕ್ಯಾನ್ ಗಿವ್ ಅಸ್ ಅ ಕಾಲ್ ಆರ್ ವಾಟ್ಸಪ್. ಸೊ ಥ್ಯಾಂಕ್ ಯು ಸೋ ಮಚ್. ಗುಡ್ ಬೈ.